ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಮೂಲಕ ಭಾರತವನ್ನ ಕೆಣಕಿದ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಒಂದೊಂದಾಗಿ ನಡೀತಾ ಇದೆ. ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಸಂಬಂಧವನ್ನು ಮುರಿದುಕೊಂಡಿರುವ ಭಾರತ ಪಾಕ್ ಪ್ರಜೆಗಳನ್ನ ಗಡೀಪಾರು ಮಾಡಿ ಸಿಂಧೂ ನದಿ ನೀರು ಹರಿವನ್ನು ನಿಲ್ಲಿಸಿ ತಕ್ಕ ತಿರುಗೇಟನ್ನು ಕೊಟ್ಟಿತ್ತು. ಇದೀಗ ಪಾಕ್ಗೆ ಮತ್ತೊಂದು ಶಾಕ್ ನೀಡಿರುವ ಭಾರತ ಇಲ್ಲಿನ ಬಂದರುಗಳಿಗೆ ಪಾಕ್ ಹಡಗುಗಳ ಪ್ರವೇಶವನ್ನು ನಿಷೇಧಿಸಿದೆ. ಇದು ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದೆ. ಇನ್ನು ಸುರಕ್ಷತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉಲ್ಲೇಖಿಸಿ ಭಾರತವು ಪಾಕಿಸ್ತಾನಕ್ಕೆ ಹೋಗುವ ಹಾಗೂ ಪಾಕಿಸ್ತಾನದಿಂದ ಇಲ್ಲಿಗೆ ಬರುವ ಹಡಗುಗಳಿಗೆ ಎಲ್ಲಾ ಬಂದರು ಪ್ರವೇಶವನ್ನು ನಿರ್ಬಂಧಿಸಿದೆ. ಭಾರತೀಯ ಹಡಗುಗಳು ಕೂಡ ಪಾಕ್ ಬಂದರುಗಳಿಗೆ ಭೇಟಿ ನೀಡುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದೆ. ಪಾಕಿಸ್ತಾನದ ಧ್ವಜವನ್ನು ಹೊಂದಿರುವ ಯಾವುದೇ ಹಡಗು ಯಾವುದೇ ಭಾರತೀಯ ಬಂದರಿಗೆ ಭೇಟಿ ನೀಡಲಿಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಹಡಗು ನಿರ್ದೇಶನಾಲಯದ ಮತ್ತೊಂದು ಆದೇಶ ಹೊರಡಿಸಿದೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಭಾರತೀಯ ಹಡಗು ಸಾಗಣೆಯ ಹಿತಾಸಕ್ತಿಗಾಗಿ ಭಾರತೀಯ ಆಸ್ತಿಗಳು, ಸರಕು ಮತ್ತು ಸಂಪರ್ಕಿತ ಮೂಲಸೌಕರ್ಯಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಈ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಹೇಳಿ ತಿಳಿಸಿದೆ. ಇನ್ನು ಎಲ್ಲ ಆಮದು ರಫ್ತಿಗೆ ಬ್ರೇಕ್. ಹೌದು, ಇದಲ್ಲದೆ ಪಾಕಿಸ್ತಾನದಿಂದ ಆಮದು ಆಗುವ ಅಥವಾ ರಫ್ತು ಮಾಡುವ ಸರಕುಗಳ ಎಲ್ಲ ಆಮದು ಮತ್ತು ಸಾಗಣೆಯ ಮೇಲೆ ಭಾರತ ಸಂಪೂರ್ಣ ನಿಷೇಧವನ್ನು ಹೇರಿದೆ. ಪಾಕಿಸ್ತಾನ ರಫ್ತು ಮಾಡುವ ಎಲ್ಲ ಸರಕುಗಳ ನೇರ ಅಥವಾ ಪರೋಕ್ಷ ಆಮದು ಅಥವಾ ಸಾಗಣೆಯನ್ನು ಮುಕ್ತವಾಗಿ ಆಮದು ಮಾಡಿಕೊಳ್ಳಬಹುದಾದ ಅಥವಾ ಬೇರೆ ರೀತಿಯಲ್ಲಿ ಅನುಮತಿಸಿದ್ರೂ ಕೂಡ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಲಾಗ್ತದೆ ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿದೆ. ಇನ್ನು ವಾಣಿಜ್ಯ ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ವಿದೇಶಿ ವ್ಯಾಪಾರ ನೀತಿಯಲ್ಲಿ FTP ಹೊಸದಾಗಿ ಸೇರಿಸಲಾದ ನಿಬಂಧನೆಯು ಮುಂದಿನ ಆದೇಶದವರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಪಾಕಿಸ್ತಾನದಲ್ಲಿ ತಯಾರಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ನೇರ ಅಥವಾ ಪರೋಕ್ಷ ಆಮದು ಅಥವಾ ಸಾಗಣೆಯನ್ನು ನಿಷೇಧಿಸಿದೆ ಅಂತ ಹೇಳಿ ಉಲ್ಲೇಖಿಸಿದೆ. ಇನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ನೀತಿಯ ಹಿತದೃಷ್ಟಿಯಿಂದ ಈ ನಿಬಂಧನೆಯನ್ನು ವಿಧಿಸಲಾಗಿದೆ ಅಂತ ಹೇಳಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ಹಿನ್ನೆಲೆಗೆ ಮೊದಲಿಗೆ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಈಗಾಗಲೇ ಅಟಾರಿ ವಾಘಾ ಗಡಿಯ ಮೂಲಕ ವ್ಯಾಪಾರವನ್ನು ಮುಚ್ಚೋದಾಗಿ ಘೋಷಿಸಿದೆ. ಇದು ಎರಡೂ ದೇಶಗಳ ನಡುವಿನ ಏಕೈಕ ಭೂಗಡಿಯಾಗಿತ್ತು. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಭಾರತದೊಂದಿಗೆ ಎಲ್ಲ ವ್ಯಾಪಾರ ಸ್ಥಗಿತಗೊಳಿಸಿದೆ. 2024-25 ಅವಧಿಯಲ್ಲಿ ನೆರೆಯ ದೇಶದಿಂದ ಆಮದು ಮಾಡಿಕೊಳ್ಳಲಾದ ಪ್ರಮುಖ ಆಮದುಗಳಲ್ಲಿ ಹಣ್ಣುಗಳು ಮತ್ತು ಬೀಜಗಳು, ಕೆಲವು ಎಣ್ಣೆ ಬೀಜಗಳು ಮತ್ತು ಔಷಧೀಯ ಸಸ್ಯಗಳು ಹಾಗೆ ಸಾವಯವ ರಾಸಾಯನಿಕಗಳು ಸೇರಿವೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಜಾಸ್ತಿಯಾಗಿದೆ. ಇದರ ನಡುವೆಯೇ ಭಾರತೀಯ ಸೇನೆ ದಾಳಿ ಮಾಡುತ್ತೆ ಅನ್ನುವಂತಹ ಆತಂಕದಲ್ಲಿರುವಂತಹ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಈ ಬಗ್ಗೆ ಪಾಕಿಸ್ತಾನ ಸೇನಾ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದು 450 ಕಿಲೋಮೀಟರ್ ವ್ಯಾಪ್ತಿಯ ಮೇಲ್ಮೈಯಿಂದ ಮೇಲ್ಮೈಗೆ ಅಂದರೆ ಸರ್ಫೇಸ್ ಟು ಸರ್ಫೇಸ್ಗೆ ಚಿಮ್ಮುವಂತಹ ಖಂಡಾಂತರ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಪಾಕಿಸ್ತಾನ ಅಬ್ದಾಲಿ ವೆಪನ್ ಸಿಸ್ಟಮ್ನ ಯಶಸ್ವಿ ತರಬೇತಿ ಉಡಾವಣೆಯನ್ನು ನಡೆಸಿರೋದಾಗಿ ಪಾಕಿಸ್ತಾನ ಹೇಳಿದೆ. ಈ ಉಡಾವಣೆ ಸೈನಿಕರ ಕಾರ್ಯಾಚರಣೆಯ ಸಿದ್ಧತೆಯನ್ನು, ಅವರ ಪ್ರಿಪರೇಷನನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಕ್ಷಿಪಣಿಯ ಸುಧಾರಿತ ಸಂಚರಣೆ ವ್ಯವಸ್ಥೆ ಮತ್ತು ಅದರ ಸ್ಕಿಲ್ಸ್ ಹಾಗೆ ಅದರ ವಿಶೇಷತೆಗಳು ಸೇರಿದಂತೆ ಪ್ರಮುಖ ತಾಂತ್ರಿಕ ಅಂದರೆ ಕೆಲವೊಂದು ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಟೆಸ್ಟನ್ನು ಮಾಡಲಾಗಿದೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ಹೇಳಿದೆ. ಇನ್ನು ತರಬೇತಿ ಉಡಾವಣೆಯನ್ನು ಸೇನಾ ಕಾರ್ಯತಂತ್ರದ ಯೋಜನೆಗಳ ವಿಭಾಗದ ಹಿರಿಯ ಅಧಿಕಾರಿಗಳು, ಸೇನಾ ಕಾರ್ಯತಂತ್ರದ ಪಡೆಗಳ ಕಮಾಂಡ್ ಹಾಗೂ ಪಾಕಿಸ್ತಾನದ ಕಾರ್ಯತಂತ್ರದ ಸಂಸ್ಥೆಗಳ ವಿಜ್ಞಾನಿಗಳು ಹಾಗೆ ಇಂಜಿನಿಯರ್ಗಳು ವೀಕ್ಷಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕ್ಷಿಪಣಿ ಉಡಾವಣೆಯು ಎಕ್ಸಸೈಸ್ ಇಂಡಸ್ನ ಭಾಗವಾಗಿದೆ ಅಂತ ಹೇಳಿ ಸೇನೆಯು ಹೇಳಿದೆ. ಇನ್ನು ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ, ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥರು ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳಿಗೆ ತಮ್ಮ ಅಭಿನಂದನೆಯನ್ನು ಕಂಗ್ರ್ಯಾಚುಲೇಷನ್ ಅನ್ನು ತಿಳಿಸಿದ್ದಾರೆ. ಯಾವುದೇ ಆಕ್ರಮಣದ ವಿರುದ್ಧ ಅದನ್ನು ತಡೆಗಟ್ಟುವ ಹಾಗೆ ಅದನ್ನು ತಡೆಯುವಂತಹ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಲಿಕ್ಕೆ ಪಾಕಿಸ್ತಾನದ ಕಾರ್ಯತಂತ್ರದ ಪಡೆಗಳ ಕಾರ್ಯಾಚರಣೆ ರೆಡಿಯಾಗಿದೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಯುದ್ಧ ನಡೆದೇ ಬಿಡುತ್ತಾ ಅನ್ನುವಂತಹ ಭಯ ಕಾಡ್ತಾ ಇದೆ. ಆದರೆ ಎರಡೂ ದೇಶಗಳು ಕೂಡ, ಭಾರತ ಹಾಗೆ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಯುದ್ಧ ನಡೀಲಿ ಅನ್ನುವ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅದೇ ರೀತಿಯಲ್ಲಿ
ಶಹಜಾನ್ಪುರ ಜಿಲ್ಲೆಯ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ನಿರ್ಮಿಸಲಾಗಿರುವಂತಹ 3.5 ಕಿಲೋಮೀಟರ್ ಉದ್ದದ ವಾಯುನೆಲೆಯನ್ನು ಭಾರತೀಯ ವಾಯುಪಡೆ ನಿನ್ನೆ ಉದ್ಘಾಟನೆಯನ್ನು ಮಾಡಿದೆ. ಇದು ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳಬಹುದು. ಇದು ಅಂದರೆ ಈ ಒಂದು ವಾಯುನೆಲೆ ಇದರಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಅತ್ಯಂತ ಸರಿಯಾದ ರೀತಿಯಲ್ಲಿ ಮಾಡಲಾಗಿದೆ. ಹಾಗಾಗಿ ಯುದ್ಧ ವಿಮಾನಗಳು ಹಗಲು ಮತ್ತು ರಾತ್ರಿ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಆಗಲಿಕ್ಕೆ ಈ ಒಂದು ವಾಯುನೆಲೆಯನ್ನು ರೆಡಿ ಮಾಡಿಟ್ಕೊಳ್ಳಲಾಗಿದೆ. ಹಾಗೆ ಇದು ಭಾರತದ ಮೊದಲ ರಸ್ತೆ ರನ್ವೇ ಆಗಿದೆ. ಇನ್ನು ಜಲಾಲಾಬಾದ್ನಲ್ಲಿರುವಂತಹ ಈ ವಾಯುನೆಲೆಯು ಮೀರತ್ನಿಂದ ಪ್ರಯಾಗ್ರಾಜ್ಗೆ ಸಂಪರ್ಕಿಸುವ 594 ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ವೇಯ ಭಾಗವಾಗಿದೆ. 85% ಎಕ್ಸ್ಪ್ರೆಸ್ ವೇ ನಿರ್ಮಾಣ ಪೂರ್ಣಗೊಂಡಿದ್ದು, ಆಗ್ರಾ, ಲಕ್ನೋ, ಪೂರ್ವಾಂಚಲ್ ಮತ್ತು ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇಗಳ ನಂತರ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾದ ಯುಪಿ ಎಕ್ಸ್ಪ್ರೆಸ್ ವೇಯಲ್ಲಿ 4ನೇ ಕಾರ್ಯಾಚರಣಾ ಮಾರ್ಗವಾಗಿದೆ. ಆದಾಗ್ಯೂ ಕೂಡ ರಾತ್ರಿ ಕಾರ್ಯಾಚರಣೆಗಳನ್ನು ಬೆಂಬಲಿಸುವ ಮೊದಲನೆಯದಾದ ಇದು ನಾಗರಿಕ ಮಿಲಿಟರಿ ಮೂಲಸೌಕರ್ಯ ಏಕೀಕರಣದಲ್ಲಿ ಹೊಸ ಮಾನದಂಡವನ್ನು ಸ್ಥಾಪಿಸುತ್ತದೆ. ಇನ್ನು ಶಹಜಾನ್ಪುರ ವಾಯುನೆಲೆಯಲ್ಲಿ ಐಎಎಫ್ 2 ಹಂತಗಳಲ್ಲಿ ಯುದ್ಧ ಜೆಟ್ ಸಮರಾಭ್ಯಾಸವನ್ನು ನಡೆಸಲಿದೆ. ಈ ಕವಾಯತುಗಳಲ್ಲಿ ರಫೇಲ್, ಸುಖೋಯ್ 30, MKI, ಮೀರಜ್ 2000, MiG-29, ಜಾಗ್ವಾರ್ C-130J ಸೂಪರ್ ಹರ್ಕ್ಯುಲಸ್, AN-32 ಸಾರಿಗೆ ವಿಮಾನ ಮತ್ತು MI-17V5 ಹೆಲಿಕಾಪ್ಟರ್ಗಳಂತಹ ವಿಮಾನಗಳು ಭಾಗವಹಿಸಲಿವೆ. ಯುದ್ಧ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಲ್ಲಿ ಪರ್ಯಾಯ ರನ್ವೇ ಆಗಿ ಎಕ್ಸ್ಪ್ರೆಸ್ ವೇಯ ಕಾರ್ಯಸಾಧ್ಯತೆಗಳನ್ನು ನಿರ್ಣಯಿಸಲಿಕ್ಕೆ ವಿನ್ಯಾಸಗೊಳಿಸಲಾದ ವಿಶಾಲ ಸಮರಾಭ್ಯಾಸದ ಭಾಗವಾಗಿ ಐಎಎಫ್ ವಿಮಾನಗಳು ಎಕ್ಸ್ಪ್ರೆಸ್ ವೇಯ ಮೇಲೆ ಹಾರಾಟ ನಡೆಸೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ನು ರಾತ್ರಿ ಹಾಗೆ ಹಗಲು 2 ಸಂದರ್ಭಗಳಲ್ಲೂ ಕೂಡ ರನ್ವೇ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ, ಟೇಕ್ ಆಫ್ ಯಾವ ರೀತಿ ಆಗುತ್ತೆ ಎಲ್ಲವನ್ನು ಕೂಡ ಪರೀಕ್ಷಿಸಲಾಗಿದೆ. ಇನ್ನು ಹೆವಿ ಡ್ಯೂಟಿ ಮಿಲಿಟರಿ ವಿಮಾನಗಳ ತೂಕ ಮತ್ತು ಒತ್ತಡವನ್ನು ಹೊರಲಿಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಸ್ತುಗಳನ್ನು ಬಳಸಿಕೊಂಡು ವಾಯುನೆಲೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ರಾತ್ರಿ ಹಾಗೆ ಬೆಳಕು ಕಮ್ಮಿ ಇರುವಂತಹ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಒಟ್ಟಿನಲ್ಲಿ ಈ ಒಂದು ರನ್ವೇ ಇದರಲ್ಲಿ ರಫೇಲ್ ಆಗಿರಬಹುದು, ಬೇರೆ ಬೇರೆ ಯುದ್ಧ ವಿಮಾನಗಳು ಹಾರಾಟ ನಡೆಸ್ತಾ ಇರೋದನ್ನು ನೋಡಿದ್ರೆ ಪಾಕಿಸ್ತಾನಕ್ಕೆ ಪುಕ ಅಂತ ಅನಿಸ್ತಾ ಇರುವಂಥದ್ದಂತೂ ಸತ್ಯ. India intends carrying out military action against Pakistan in the next 24 to 36 hours. ಸ್ನೇಹಿತರೆ, ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಸ್ಥಿತಿ ಹೆಚ್ಚಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಭಾರತದ ಮಿಲಿಟರಿ ಪಡೆ ರೆಡಿಯಾಗಿ ನಿಂತ್ಕೊಂಡಿದೆ. ಇದರ ನಡುವೆ ಪಾಕಿಸ್ತಾನಕ್ಕೆ ಭಾರತ ದಾಳಿ ಮಾಡ್ತದೆ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗಿದೆ. ಈ ಕಾರಣಕ್ಕೆ ಅಲ್ಲಿನ ಸಚಿವರೊಬ್ಬರು ಭಾರತ ಅತ್ಯಂತ ಬೇಗದಲ್ಲಿಯೇ ದಾಳಿಯನ್ನು ಮಾಡ್ತದೆ ಅನ್ನುವಂತಹ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಕೊಟ್ಟಿದ್ದರು. ಇದೀಗ ಆ ಸಚಿವ ಸಾಮಾಜಿಕ ಮಾಧ್ಯಮ ಖಾತೆಯನ್ನು, ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅತಾವುಲ್ಲಾ ತರಾರ್ ಅವರ ಎಕ್ಸ್ ಖಾತೆಯನ್ನು ತಡೆ ಹಿಡಿಯಲಾಗಿದೆ. ಬೆಳಗಿನ ಜಾವ 2 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದು ಭಾರತ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತೆ ಅಂತ ಹೇಳಿದರು. ಏಪ್ರಿಲ್ 31 ನಡೆದಂತಹ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ಅವರು ಹೇಳಿದರು. ಏಪ್ರಿಲ್ 22ರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಗಡಿಯಾಚೆಗಿನ ಉದ್ವಿಗ್ನತೆ ಹೆಚ್ಚುತ್ತಲೇ ಇದೆ. ಪಾಕಿಸ್ತಾನ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ದಾಳಿಯನ್ನು ನಡೆಸಿದೆ. ಈ ಬಗ್ಗೆ ಭಾರತ ಕೂಡ ಪ್ರತಿಯಾಗಿ ದಾಳಿಯನ್ನು ಮಾಡಿದೆ. ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ ನಂತರ ಈ ಹೇಳಿಕೆಯನ್ನು ಸಚಿವ ಅತಾವುಲ್ಲಾ ತರಾರ್ ಅವರು ಕೊಟ್ಟಿದ್ದಾರೆ. ಭಾರತ ಒಂದು ವೇಳೆ ಪಾಕ್ ಮೇಲೆ ದಾಳಿ ನಡೆಸಿದ್ರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಪಾಕ್ ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಹೇರಲಿಕ್ಕೆ ಪ್ರಯತ್ನಿಸಿದ್ರೆ ಭಾರತ ವಿನಾಶ ಆಗುತ್ತೆ ಅನ್ನುವಂತಹ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡೆದಿದ್ರು. ಇದರ ಜೊತೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೂಡ ಭಾರತದ ಜೊತೆಗೆ ಯುದ್ಧ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಎಚ್ಚರಿಸಿದ್ರು. ಏನಾದರೂ ಆಗಬೇಕಾದ್ರೆ ಅದು 2 ಅಥವಾ 3 ದಿನಗಳಲ್ಲಿ ಸಂಭವಿಸ್ತದೆ ಅಂತ ಹೇಳಿ ಸ್ಥಳೀಯ ಮಾಧ್ಯಮಕ್ಕೆ ಹೇಳಿದರು. ಇದೀಗ ಇವರ ಅಕೌಂಟನ್ನು ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.